ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇವತ್ತಿನ ಈ ವಿಡಿಯೋ ಪಾಠದಲ್ಲಿ 10ನೇ ತರಗತಿಯ 2ನೇ ಪಾಠ ದೇರ್ ಇಸ್ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತಕ್ಕಂಥ ಪಾಠದ ಮೇಲೆ ಇಂಪಾರ್ಟೆಂಟ್ ಎಕ್ಸ್ಟ್ರಾಕ್ಟ್ಸ್ಗಳನ್ನ 3 ಅಂಕಗಳಿಗೆ ಚರ್ಚೆ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು ವಿಡಿಯೋ ಪಾರ್ಟ್ 1ರಲ್ಲಿ 8 ಪ್ರಶ್ನೆಗಳಿಗೆ 8 ಎಕ್ಸ್ಟ್ರಾಕ್ಟ್ಸ್ಗಳಿಗೆ ಚರ್ಚೆಯನ್ನು ಮಾಡಿದ್ದೀವಿ. ಹಾಗಾಗಿ ಇಲ್ಲಿ ಪಾರ್ಟ್ 2 ವಿಡಿಯೋ ಲೆಸನ್ದಲ್ಲಿ ಇವತ್ತು ನಾವು ಉಳಿದಿರ್ತಕ್ಕಂತಹ 8 ಎಕ್ಸ್ಟ್ರಾಕ್ಟ್ಸ್ಗಳಿಗೆ ಚರ್ಚೆ ಮಾಡ್ತಾ ಇದ್ದೀವಿ. ಹಾಗಾಗಿ ವಿದ್ಯಾರ್ಥಿಗಳು ನಮ್ಮ ಚಾನೆಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಮೊದಲನೇ ಪ್ರಶ್ನೆ ನೋಡೋದಾದರೆ ಇಲ್ಲಿ ಇಟ್ ಈಸ್ ಅ ರೆಗ್ಯುಲರ್ ಸೀನ್. ಕ್ವಶನ್ ಎ, ವಿಚ್ ಈಸ್ ದ ರೆಗ್ಯುಲರ್ ಸೀನ್ ರೆಫರ್ಡ್ ಹಿಯರ್. ಇಟ್ ಈಸ್ ಅ ರೆಗ್ಯುಲರ್ ಸೀನ್, ಇದು ಸಾಮಾನ್ಯ ದೃಶ್ಯವಾಗಿರ್ತದೆ. ವಿಚ್ ಈಸ್ ದ ರೆಗ್ಯುಲರ್ ಸೀನ್ ರೆಫರ್ಡ್ ಹಿಯರ್, ಹಾಗಾದರೆ ರೆಗ್ಯುಲರ್ ಸೀನ್ ಯಾವುದು ಅಂತ ಪ್ರಶ್ನೆ ಇದೆ. ಆನ್ಸರ್, ದ ಪೀಪಲ್ ಸ್ವಾರ್ಮಿಂಗ್ ಇನ್ ಟು ದ ಟ್ರೈನ್ ಆ್ಯಂಡ್ ಗೆಟಿಂಗ್ ಡೌನ್ ಹರಿಡ್ಲಿ ಇನ್ ಪಾಪ್ಯುಲೇಟೆಡ್ ಮೆಟ್ರೋಪಾಲೀಸ್. ಮೆಟ್ರೋಪಾಲೀಸ್ ಅಂತಂದರೆ ಇಲ್ಲಿ ಮಹಾನಗರಗಳು, ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರತಕ್ಕಂತಹ ನಗರಗಳಿಗೆ ಮೆಟ್ರೋಪಾಲಿಸ್ ಅಂತ ಕರಿತೀವಿ. ಬಿ ಕ್ವಶನ್, ವೇರ್ ಕ್ಯಾನ್ ಒನ್ ಫೈಂಡ್ ದಿಸ್ ರೆಗ್ಯುಲರ್ ಸೀನ್. ಈ ಥರ ದೃಶ್ಯಗಳು ಎಲ್ಲಿ ಕಾಣ ಸಿಗ್ತವೆ ಅಂತಂದರೆ ಇಲ್ಲಿ ಆನ್ಸರ್ ಇನ್ ಪಾಪ್ಯುಲೇಟೆಡ್ ಮೆಟ್ರೋಪಾಲೀಸ್. ಸಿ ಕ್ವಶನ್, ಡು ಯು ಥಿಂಕ್ ಈಸ್ ದಿಸ್ ನೆಸಸರಿ. ಈ ಥರ ರೆಗ್ಯುಲರ್ ಸೀನ್ಗಳು ಅವಶ್ಯಕತೆ ಇದೆಯಾ. ಇಫ್ ನಾಟ್ ವೈ, ಅವಶ್ಯಕತೆ ಇಲ್ಲ ಅಂತಂದರೆ ಯಾಕಿಲ್ಲ ಅಂತ. ಆನ್ಸರ್, ನೋ, ಇಟ್ ಈಸ್ ನಾಟ್ ನೆಸಸರಿ ಬಿಕಾಸ್ ಇಫ್ ದ ಪೀಪಲ್ ರಶ್ ಲೈಕ್ ದ್ಯಾಟ್ the children, women or aged or handicapped may fall down the tracks. Next extract number 2. There is a girl by the tracks. The voices cried out. Who is the girl mentioned here? ಹಾಗಾದರೆ ಆನ್ಸರ್ ಬಂದ್ಬಿಟ್ಟು ಇಲ್ಲಿ ರೋಮಾ ತಲ್ರೇಜಾ is the girl referred here. B question, whose voices were these? Answer, these were the voices of the people in the opposite train. Question C, why did the voices cry out? Answer, the people saw Roma Talreza falling from the train by the tracks. Next extract, his heart hammering his chest, Baleshwara showed up the still moving train. Question A, why was his heart hammering his chest? Answer, because he saw Roma Talreza by the tracks, but nobody came forward to help her. Question B, why did he show up the train? Answer, because he saw if anybody was ready to help her, but nobody came forward, so he volunteered to help her. Question C, his heart hammering his chest, what does it tell about him? Answer, he was filled with fear for the girl who was by the track. Next question, extract number 4. Please help me take to her to a hospital. Question A, who is the speaker? ಈ ಮಾತನ್ನು ಹೇಳಿರ್ತಕ್ಕಂಥವ್ರು ಯಾರು? ಆನ್ಸರ್, ಬಲೇಶ್ವರ ಮಿಶ್ರಾ. ಬಿ ಕ್ವಶನ್, ಹೂ ಡಸ್ ಹರ್ ರೆಫರ್ ಟು. ಹರ್ ಅಂತಂದ್ರೆ ಯಾರು? ಆನ್ಸರ್, ರೋಮಾ ತಲ್ರೇಜಾ. ಸಿ ಕ್ವಶನ್, ವೈ ಡಿಡ್ ಹಿ ಟೇಕ್ ಹರ್ ಟು ದ ಹಾಸ್ಪಿಟಲ್? ಆನ್ಸರ್, ಶಿ ವಾಸ್ ಅನ್ಕಾನ್ಸಿಯಸ್. ಡ್ಯೂ ಟು ಅಂತಂದ್ರೆ ಇಲ್ಲಿ ರೀಸನ್, ಕಾರಣ. ಶಿ ವಾಸ್ ಅನ್ಕಾನ್ಸಿಯಸ್ ಡ್ಯೂ ಟು ದ ಫಾಲ್ ಅಂಡ್ ಬ್ಯಾಡ್ಲಿ ಹರ್ಟ್, ಸೊ ಶಿ ಟುಕ್ ಹರ್ ಟು ದ ಹಾಸ್ಪಿಟಲ್. ನೆಕ್ಸ್ಟ್ ಎಕ್ಸ್ಟ್ರಾಕ್ಟ್ ನಂಬರ್ 5. ಐ ಕ್ಯಾನ್ ನೆವರ್ ರೀಪೇ ಬಲೇಶ್ವರ. ಬಲೇಶ್ವರನ ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಕ್ವಶನ್ ಎ, ಹೂ ಈಸ್ ಬಲೇಶ್ವರ. ಬಲೇಶ್ವರ ಯಾರಂತಂದ್ರೆ ಇಲ್ಲಿ ಬಲೇಶ್ವರ ಈಸ್ ಅ ಯಂಗ್ ಮ್ಯಾನ್. ಆರ್ ಅಥವಾ ನೀವು ಆನ್ಸರನ್ನು ಕೂಡ ಬದಲಾವಣೆ ಮಾಡಿ ಬರೀಬಹುದು. ಬಲೇಶ್ವರ ಈಸ್ ಅ ಲ್ಯಾಂಕಿ ಯಂಗ್ಸ್ಟರ್ ಅಂತ ಬರೀಬಹುದು. ಬಿ ಕ್ವಶನ್, ವೈ ಕಾಂಟ್ ಸಿ ರೀಪೇ? ಆನ್ಸರ್, ಹಿ ಹ್ಯಾಸ್ ಡನ್ ಅ ಗ್ರೇಟ್ ಡೀಡ್. ಡೀಡ್ ಅಂತಂದ್ರೆ ಇಲ್ಲಿ ಟಾಸ್ಕ್ ಅಂತಂದ್ರೆ ಕೆಲಸ. ಹಿ ಹ್ಯಾಸ್ ಡನ್ ಅ ಗ್ರೇಟ್ ಡೀಡ್, ಹಿ ಸೇವ್ಡ್ ಹರ್ ಲೈಫ್ ಫ್ರಮ್ ಡೈಯಿಂಗ್. ಕ್ವಶನ್ ಸಿ, ಹೂ ಈಸ್ ಐ ಹಿಯರ್? ಆನ್ಸರ್, ಹಿಯರ್ ರೋಮಾ ತಲ್ರೇಜಾ ಈಸ್ ಐ. Extract number 6. My sister is injured. Please help me take her to a hospital, but no one stopped. Question A, who does sister refer to here? ಇಲ್ಲಿ sister ಅಂದ್ರೆ ಯಾರು? Answer, sister refer to Roma Talreza. B question, who requested here so? Answer, ನೀವೇ ಗೆಸ್ ಮಾಡಬೇಕು. ಉತ್ತರವನ್ನು ಗೆಸ್ ಮಾಡಿ ಬರೀರಿ. ಬಹಳಷ್ಟು ಈಸಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರೋದ್ರಿಂದ ಸ್ವಲ್ಪ ನಿಮ್ಮ ಮೈಂಡಿಗೆ ಕೆಲಸ ಕೊಡಬೇಕು. ಸಿ ಕ್ವಶನ್, ಹೂ ಡಸ್ ನೋ ಒನ್ ರೆಫರ್ ಟು ಹಿಯರ್? ನೋ ಒನ್ ಅಂತಂದರೆ ಯಾರು ಅಂತ ಪ್ರಶ್ನೆ ಮಾಡಿದಾಗ ಆನ್ಸರ್ ಬಂದ್ಬಿಟ್ಟು
No one refers to the motorists on the road. Extract number 7. ಬೆಹೆಂಜಿ ಆಪ್ಟಿಕ್ ಹೈ. ಹೂ ಡಸ್ ಬೆಹೆಂಜಿ ರೆಫರ್ ಟು ಹಿಯರ್? ಬೆಹೆಂಜಿ ಅಂದರೆ ಯಾರು? ಬೆಹೆಂಜಿ ರೆಫರ್ಸ್ ಟು ರೋಮತ್ ಅಲ್ ರೆಜಾ. ಬಿ ಕ್ವಶನ್, ಹೂ ಈಸ್ ದ ಸ್ಪೀಕರ್? ಹಾಗಾದರೆ ಸ್ಪೀಕರ್ ಯಾರಲ್ಲಿ ಈ ಮಾತನ್ನು ಹೇಳಿರ್ತಕ್ಕಂಥವ್ರು ಯಾರು? ಆನ್ಸರ್, ಮಲ್ಲೇಶ್ವರ. ಕ್ವಶನ್ ಸಿ, ವೈ ವಾಸ್ ದೇರ್ ನೋ ರೆಸ್ಪಾನ್ಸ್? ಆನ್ಸರ್, ಬಿಕಾಸ್ ರೋಮಾ ವಾಸ್ ಇಂಜೂರ್ಡ್ ಸೀರಿಯಸ್ಲಿ ಆ್ಯಂಡ್ ಫೆಲ್ ಬೈ ದ ಟ್ರ್ಯಾಕ್ಸ್ ಅನ್ಕಾನ್ಸಿಯಸ್ಲಿ. ಎಕ್ಸ್ಟ್ರಾಕ್ಟ್ ನಂಬರ್ 8 ಆ್ಯಂಡ್ ಲಾಸ್ಟ್. ಇಲ್ಲಿ ವಿದ್ಯಾರ್ಥಿಗಳು ಮೊದಲನೇ ವಿಡಿಯೋದಲ್ಲಿ ಬಂದಿರತಕ್ಕಂತಹ 8 ಎಕ್ಸ್ಟ್ರಾಕ್ಟ್ಗಳು, ಎರಡನೇ ವಿಡಿಯೋದಲ್ಲಿರತಕ್ಕಂತಹ 8 ಎಕ್ಸ್ಟ್ರಾಕ್ಟ್ಗಳನ್ನ ಬರೆದು ಪ್ರಾಕ್ಟೀಸ್ ಮಾಡಬೇಕು. ಬಿಕಾಸ್ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಹಾಗೆಯೇ 1 ಟೈಮ್ ರೈಟಿಂಗ್ ಈಸ್ ಈಕ್ವಲ್ಸ್ ಟು 6 ಟೈಮ್ ರೀಡಿಂಗ್. 6 ಬಾರಿ ಓದುವುದು 1 ಬಾರಿ ಬರೆಯುವುದಕ್ಕೆ ಸಮವಾಗಿರುತ್ತದೆ. ಹಾಗಾಗಿ ಈ ವಿದ್ಯಾರ್ಥಿಗಳು ಬರೆದು ಪ್ರಾಕ್ಟೀಸ್ ಮಾಡಿ. ಓಕೆ. ಎಕ್ಸ್ಟ್ರಾಕ್ಟ್ ನಂಬರ್ 8. ದೇರ್ ಈಸ್ ಎ ಕ್ಲೋಸರ್ ಪ್ಲೇಸ್ ಐ ನೋ ಆಫ್. ಇಲ್ಲಿ ಹತ್ತಿರದಲ್ಲಿ ಒಂದು ಸ್ಥಳ ಇದೆ, ಅದು ನನಗೆ ಗೊತ್ತಿರತಕ್ಕಂಥದ್ದು. ಹಾಗಾದರೆ ಕ್ವಶನ್ ಎ, ಹೂ ಈಸ್ ದ ಸ್ಪೀಕರ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್? ಆನ್ಸರ್, ಮಲ್ಲೇಶ್ವರ. ಬಿ ಕ್ವಶನ್, ವೈ ಡಿಡ್ ಹಿ ಚೂಸ್ ದಟ್ ಪ್ಲೇಸ್? ಅದೇ ಪ್ಲೇಸನ್ನು ಯಾಕೆ ಆಯ್ಕೆ ಮಾಡಿಕೊಂಡ ಮಲ್ಲೇಶ್ವರ ಅಂತಂದ್ರೆ ಇಲ್ಲಿ ಬಿಕಾಸ್ ದ ಗರ್ಲ್ ಈಸ್ ನೀಡೆಡ್ ದ ಟ್ರೀಟ್ಮೆಂಟ್ ಇಮಿಡಿಯೇಟ್ಲಿ. ದಟ್ ಈಸ್ ವೈ ಐರೋಲಿ ಅಂತಕ್ಕಂಥ ಪ್ಲೇಸ್ 10 ಕಿಲೋಮೀಟರ್ಸ್ ಅವೇ ಫ್ರಮ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. 10 ಕಿಲೋಮೀಟರ್ ದೂರ ಇರೋದ್ರಿಂದ ಹಾಗಾಗಿ ಇಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಒಂದು ಸ್ಥಳ ನನಗೆ ಗೊತ್ತಿದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಮಲ್ಲೇಶ್ವರ ಪೊಲೀಸ್ ಕಾಪ್ ಮತ್ತು ಸಮ್ ಅದರ್ ಪೀಪಲ್ಗೆ ಹೇಳ್ತಾನೆ. ಸಿ ಕ್ವಶನ್, ವಾಟ್ ಹ್ಯಾಪನ್ಡ್ ಆಫ್ಟರ್ ಗೋಯಿಂಗ್ ಟು ದಟ್ ಪ್ಲೇಸ್? ಆ ನಿಯರೆಸ್ಟ್ ಪ್ಲೇಸಿಗೆ ಹೋದಾಗ ಏನಾಗ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಪ್ರಶ್ನೆ ಮಾಡಲಾಗ್ತಾ ಇದೆ. ಅಲ್ಲಿ ಹೋದ್ಮೇಲೆ ಆನ್ಸರ್, ದ ಆನ್ ಡ್ಯೂಟಿ ಫಿಸಿಷಿಯನ್ ಕುಡ್ ಓನ್ಲಿ ಗಿವ್ ದ ಬೇಸಿಕ್ ಫಸ್ಟ್ ಏಡ್ ಟು ರೋಮಾ. ರೋಮಾಳಿಗೆ ಬೇಸಿಕ್ ಫಸ್ಟ್ ಏಡನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯವಾಗಿತ್ತು. ಕಾರಣ ಏನಂತಂದ್ರೆ ಇಲ್ಲಿ ಆ್ಯಸ್ ದ ಫೆಸಿಲಿಟಿ ಲ್ಯಾಕ್ಡ್, ಅಲ್ಲಿ ಸೌಲಭ್ಯಗಳ ಕೊರತೆ ಇರೋದು. ಅಷ್ಟೇ ಅಲ್ಲ, ಪರ್ಸನಲ್ ಆ್ಯಂಡ್ ಇಕ್ವಿಪ್ಮೆಂಟ್, ಅಲ್ಲಿರ್ತಕ್ಕಂಥ ಸಿಬ್ಬಂದಿ, ಸಲಕರಣೆಗಳು ಮತ್ತು ಸೌಲಭ್ಯಗಳ ಕೊರತೆ ಇರೋದರಿಂದ ಬರೀ ಕೇವಲ ಬೇಸಿಕ್ ಫಸ್ಟ್ ಏಡನ್ನು ಮಾತ್ರ ಮಾಡಲಿಕ್ಕೆ ಸಾಧ್ಯ ಆಯಿತು. ಹಾಗಾಗಿ ವಿದ್ಯಾರ್ಥಿಗಳೇ ಸರಿಯಾದ ರೀತಿಯಲ್ಲಿ ತಾವು ಕೂಡ ಈ ಒಂದು ಎಕ್ಸ್ಟ್ರಾಕ್ಟ್ಗಳನ್ನು ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಬೇಕು, ಪ್ರಾಕ್ಟೀಸ್ ಮಾಡಿ, ಬರೆದು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಪರ್ಫೆಕ್ಟ್ ಆಗಿರ್ತಕ್ಕಂತಹ ಒಂದು ಏನಾಗ್ತದೆ ಅಂತಂದರೆ ನಿಮಗೆ ಸಂಪೂರ್ಣವಾಗಿರ್ತಕ್ಕಂತಹ ಪಾಠ ಅರ್ಥ ಆಗಲಿಕ್ಕೆ ಸಾಧ್ಯತೆಗಳಿದೆ. ಥ್ಯಾಂಕ್ ಯು ವಾಚಿಂಗ್ ಫಾರ್ ದಿಸ್ ವಿಡಿಯೋ.